ಎಲ್ರಿಗೂ ನಮಸ್ಕಾರ. ಪ್ರೇಮದ ಊರಲ್ಲಿ ಸಿನಿಮಾದ ಟೈಟಲ್ ಟೀಸರ್ ಲಾಂಚ್ ಇವೆಂಟ್ಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಚಿತ್ರತಂಡದವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೀತಿಯ ಬಗ್ಗೆ ಸಿನಿಮಾ ಆಗಿರೋದ್ರಿಂದ ಪ್ರೀತಿ ಅಂದ ಕೂಡಲೇ ನಮಗೆ KS ನರಸಿಂಹಸ್ವಾಮಿ ಅವರು ನೆನಪಾಗ್ತಾರೆ. ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ದುಃಖ ಹಗುರವೆನುತ್ತಿರೆ ಪ್ರೇಮವೆನಲು ಹಾಸ್ಯವೇ ಅಂತಾರಲ್ಲ, ಹಾಗೆ ಒಂದು ಚಂದದ ನವಿರಾದ ಲವ್ ಸ್ಟೋರಿ ಜೊತೆಗೆ ಇಡೀ ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾವನ್ನ ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರುವಂತಹ ನಿರ್ದೇಶಕರು ಮನೋಜ್ ಕುಮಾರ್ ಅವರು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಅಕ್ಷಿ ಸಿನಿಮಾಕ್ಕೆ 2019 ಕನ್ನಡದ ಅತ್ಯುತ್ತಮ ಚಿತ್ರ ಎನ್ನುವಂತಹ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ನಿರ್ದೇಶಕರು ಇವರು. ಜೊತೆಗೆ ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರುವಂಥವರು ಮಮತಾ ದೇವೇಂದ್ರ ಅವರು, ಪ್ರಶಾಂತ್ DS ಹಾಗೆ ರಮೇಶ್ ಎನ್ ಅವರು. ಜೋರಾದ ಚಪ್ಪಾಳೆಗಳ ಮೂಲಕ ಶ್ರೀಯುತ ರಂಗಾಯಣ ರಘು ಸರ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಪ್ರೇಮದ ಊರಲ್ಲಿ ಅದರೊಳಗೆ ಒಂದು ಸಣ್ಣ ಕಥೆ ಇದೆ. ಈ ಪ್ರೇಮದ ಊರಲ್ಲಿ ಅದಕ್ಕೆ ಪ್ರೀತಿ ಅಂತ ಹೇಳಿಲ್ಲ, ಪ್ರೇಮ ಅಂತ ಹೇಳಿದ್ದಾರೆ. ಈ ಪ್ರೇಮ ಅತ್ತೆ ಜೊತೆ ಪ್ರೇಮ ಇರುತ್ತೆ, ಮಗನ ಜೊತೆ ಇರುತ್ತೆ, ಸೊಸೆ ಜೊತೆ ಇರುತ್ತೆ, ಈ ಹಳ್ಳಿ ಜೊತೆ ಪ್ರೇಮ ಇರುತ್ತೆ. ನನಗೆ ಅಲ್ಲಿನ ನಮಗೆ ಅವ ಗ್ರಾಮಸ್ಥರು ಎಲ್ಲರ ಜೊತೆಗೂ ಒಂದು ರೀತಿ ಪ್ರೇಮ ಇರ್ತದೆ. ಇದು ನಾನು ಫಸ್ಟ್ ನನ್ನ ಪಾತ್ರದ ಬಗ್ಗೆ ನನ್ನ ತಪ್ಪುಗಳು ಮಾಡ್ತಾ 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 ಹೋಗೋದು, ಹೊಸ ಹೊಸ ತಪ್ಪುಗಳು, ಆ ಥರದ ತಪ್ಪುಗಳು ಮಾಡ್ತಾ ಹೋಗಿ ಅದು ಹೊಸ ತಪ್ಪುಗಳನ್ನು ಮಾಡ್ತಾ ಹೋಗಿ ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು. ಆದರೆ ಒಂದೊಂದ್ಸರಿ ತಪ್ಪು ಯಾವ ಥರ ಅಂದ್ರೆ ಮರೆಯಲಾಗದ ತಪ್ಪಾಗಿರ್ತದೆ. ಅದು ಮತ್ತೆ ನಾವು ಅದನ್ನು ಸಹ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದೊಂದು ಪಾತ್ರದಲ್ಲಿ ಮಾಡಿರ್ತೀನಿ. ನನಗೆ ಯಾವಾಗಲೂ ಹಳ್ಳಿ ಕಥೆಗಳು ಅಂತಂದ್ರೆ ನನಗೊಂದು ಸ್ವಲ್ಪ ನನಗೆ ಕಿವಿ ದೊಡ್ಡದಾಗುತ್ತೆ. ಮನೋಜ್ ಅವರು ಈ ಕಥೆ ಹೇಳಿದಾಗ ಒಂದು ರೀತಿ ಡೇಟ್ಸ್ಗಳು ಜಾಸ್ತಿ ಬೇಕಾಗಿತ್ತು. ಅಯ್ಯೋ ಇಷ್ಟೊಂದು ದಿನ ಏನು ಮಾಡೋದು ಅಂತ ನನಗೆ ಇಲ್ಲ ನಾನು ಫಸ್ಟ್ ಈ ಥರ ಮಾಡ್ಕೋತೀನಿ ಹೆಂಗೆ ಮಾಡ್ಕೋತೀನಿ ಅಂತ. ಆಮೇಲೆ ಅವರು ಆಯಿತು ಅಂತ ಅಂದ್ಕೊಂಡು ನಾನು ಮಾಡೋಕ್ಕೆ ಹೋದರೆ ಆ ಲೊಕೇಶನ್ ನಿಜವಾಗ್ಲೂ ಎಲ್ಲ ಸಾವಿರ ವರ್ಷದ ಊರುಗಳು ಅವೆಲ್ಲನೂ ನಾನು ಅಂಥ ಊರುಗಳೆಲ್ಲ ನಿಜವಾಗ್ಲೂ ನನಗೆ ಅಷ್ಟೊಂದು ನಿಮ್ಮದು ಬೇಲೂರು ಮತ್ತು ಹಳೆಬೀಡು ತುಂಬ ಸಮೃದ್ಧಿಯಾದ ಊರುಗಳು, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ತುಂಬ ಗ್ರಾಮವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರೋ ಊರುಗಳು ಅವೆಲ್ಲನೂ. ನಮ್ಮ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡ ಇತಿಹಾಸ. ಬಂಗಾರ ಮನುಷ್ಯ ಆಗ್ಬೋದು, ಭೂತೈನ್ ಮಗ, ಯಜಮಾನ, ಜೋಡಿ, ಇವೆಲ್ಲ. ಆಮೇಲೆ ತುಂಬ ಆರ್ಟ್ ಸಿನಿಮಾ ಬಂದರೆ ಚೋಮನ ದುಡಿ, ಅದೊಂದು ಪಕ್ಕ ನಮ್ಮ ಗುರುಗಳು BV ಕಾರಂತರು ಮಾಡಿದ ಸಿನಿಮಾದು. ಇವೆಲ್ಲನೂ ಜನ ತುಂಬ ಇಷ್ಟಪಟ್ಟು ಮತ್ತೆ ಈಗಲೂ ಅದನ್ನು ತಿರುವಾಕೊಂಡು ನೋಡ್ತಿರೋ ಸಿನಿಮಾಗಳು ಅವೆಲ್ಲನೂ. ಹಾಗಾಗಿ ಅವರು ನನಗೆ ಮನೋಜ್ ಅವ್ರು ಬಂದು ನನಗೆ ಕಥೆ ಹೇಳಿದ ತಕ್ಷಣ ನನಗೆ ಆ ಒಂದು ಕ್ಷಣ ನನಗೆ ಏನೇನೋ ನೆನಪಾಗ್ಬಿಡುತ್ತೆ. ನನಗೆ ಒಂದು ಹಳ್ಳಿದು ಸಿನಿಮಾ ಕಥೆಗಳು ಅಷ್ಟೇ. ಹೆಂಗೆ ಮಾಡ್ತಾರೆ, ಅಪ್ಪ ಅಂದರೆ ಹೆಂಗಿರ್ತಾನೆ, ಮಗ ಅಂದರೆ ಹೆಂಗಿರ್ತಾನೆ, ಸೊಸೆ ಅಂದರೆ ಹೆಂಗಿರ್ತಾರೆ, ಮಗಳು ಅಂದರೆ ಹೆಂಗಿರ್ತಾರೆ, ಮತ್ತು ಅದು ಹೆಂಗೆ ಮಾಡ್ತಾರೆ ಅಂತ ಇದನ್ನು ಮನೋಜ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಹೇಳಿದ್ರು. ನನಗೆ ಮೊದಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು ಅಂತ ನನಗೊಂದು ಸಣ್ಣದಾಗಿತ್ತು. ನನಗೆ ಅದು ಥಿಂಕ್ ಆ್ಯಂಡ್ ಟಾಕ್ ಆಗುತ್ತಾ ಅಂದ್ಕೊಂಡು ಇಲ್ಲ, ಆ ಥರದ್ದಾಗಲಿಲ್ಲ. ಅವರು ಕೇಳುವ ರೀತಿ, ಅವ್ರ ಪಾತ್ರಕ್ಕೆ ನನಗೆ ಅದನ್ನು ಅವರು ಈ ರೀತಿ ಹಿಂಗೆ ಆಗಬೇಕು ಅನ್ನೋದು ಅವೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕೆಲಸ ಮಾಡೋ ರೀತಿ ಅಂತೂ ಬಿಡಿಯೋರು ರಾಕ್ಷಸರು ಮನೋಜು ಅವರು ಮತ್ತು ದೇವೇಂದ್ರ ಅವರು ಮತ್ತು ಅವ್ರ ಟೀಮು, ನಮ್ಮ ಕ್ಯಾಮ್ರಾಮನ್ ರಾಜ್ ಅವರು. ಅದು ಬೇಲೂರ್ದು ಹಾಸನದ್ದು ಮಳೆಗಳು, ಮಲೆನಾಡು ಮಳೆ ಅಂತಾನ ಅದನ್ನು ಚಂಬಲ್ ಇರೋದಂಗೆ ಅವೆಲ್ಲನೂ ಒಯ್ತಾನೆ ಇರ್ತಾರೆ. ಅವೆಲ್ಲನೂ ಒಳ್ಳೆ ಮಳೆ, ಅದು ನಿಜವಾಗ್ಲೂ ಒಳ್ಳೆ ಮಳೆ, ಒಳ್ಳೆ ಹಸಿರು, ದೇವರುಗಳು. ಆ ಗುಡ್ಡದ ಮೇಲೆ ಒಂದು ಕಡೆ ಕುತ್ಕೊಂಡು ನೋಡಬೇಕು. ಒಳ್ಳೆ ಫಸಲು ಬಂದಿರೋ ಜಾಗ ಹೆಂಗೆ ಮಾಡೋದು ಅಂತಂದರೆ ಏನಿಲ್ಲ ಸರ್, ಒಂದು ಸಣ್ಣ ಬದ ಇದೆ, ನಾವು ಅಲ್ಲೇ ಹೋಗ್ಬೇಕು ಅಂತಂದ್ರು. ಯಾಕೆ ಅಂದೆ ಅಂದರೆ ಹೊಲ ಹಾಕ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲರದು ಹೋದರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದ್ದೇವೆ. ಸಿಂಹ ಅಂದ್ಕೊಂಡು ತುಳಿದು ಬದುವು ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದು. ಕೊನೆಗೊಂದು ಅವ್ರಿಗೆ ಅವ್ರೇನು ಅನ್ನಲಿಲ್ಲ. ಇಲ್ಲ ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿಯವರು, ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು ಈ ಥರದ ಒಂಥರ ಆ ಗ್ರಾಮದವನು ಆಗ್ಬಿಟ್ಟಿದ್ದಾರೆ ನಿಜವಾಗ್ಲೂ. ಒಂದು ರೀತಿ ಏನೋ ಆ ಮನೆ ಸಂಪೂರ್ಣ ನಿಜವಾಗ್ಲೂ ಸೆಟ್ ಆಗಿದ್ದ ಮನೆ ಅಲ್ಲ. ಒಂದು ನಿಜವಾಗ್ಲೂ ನನಗೆ ಸಿನಿಮಾನ ಹಿಂಗೂ ಮಾಡ್ಬೋದು ಟೀಮ್ ಆಗಿ ಎಲ್ಲ ಅವ್ರದ್ದು ಇಡೀ ಟೀಮೇ ಎಲ್ಲರೂ ವರ್ಕ್ ಮಾಡ್ತಿದ್ದ ರೀತಿಗಳು, ಅಲ್ಲಿ ನಾವು ಲೊಕೇಶನ್ ಹುಡುಕಿದ ರೀತಿ ಹಿಂಗೂ ಮಾಡ್ಬೋದಲ್ಲ ಅಂತ ಅನಿಸ್ಕೊಡ್ತು ನನಗೆ. ಅಷ್ಟು ಪ್ರೀತಿಯಿಂದ ನಮ್ಗೆ ತೋರಿಸ್ಕೊಡ್ತು. ಇನ್ನು ನಮ್ಮ ನಾಯಕ ನಟ ಶ್ರೀ ಮೈಸೂರಲ್ಲಿ, ಒಂದು ಕೂರ್ಗು, ಇನ್ನೊಂದು ಬೆಂಗಳೂರಲ್ಲಿ
ನೀನು ಮೈಸೂರ? ಓ, ನಮ್ಮ ಮೈಸೂರು ಮೆಜಾರಿಟಿ ನಮ್ಮದೇ ಜಾಸ್ತಿ ಇದೆ, ಮೈಸೂರು ಮೆಜಾರಿಟಿ. ಅದೊಂದು ಕೂರ್ಗು. ಅಯ್ಯಪ್ಪ, ಆಯಮ್ಮನ ಬೆಳಗ್ಗೆ ರಾಮ ಬೆಳೀನು ಏನೂ ಆಗ್ತಿರ್ಲಿಲ್ಲ. ರಿಫ್ಲೆಕ್ಟ್ರು ಪಾಪ ನಮ್ಮ ಕ್ಯಾಮ್ರಾಮ್ಯಾನು ಹಿಂಗೆ ಡೆಲ್ಲ ಬಿಡೋರು. ಯಾಕೆ ಸರ್ ಅದು ತುಂಬ ವೈಟು ಸರ್, ಮ್ಯಾಚ್ ಮಾಡೋಕ್ಕೆ ಆಗ್ತಿಲ್ಲ, ಏನು ಮಾಡೋದು ಮತ್ತು ಏನು ಮಾಡೋದು ಅಂತ. ಈ ಸರಿ ನಿಮ್ಮನ್ನು ಅವಾಯ್ಡ್ ಮಾಡ್ತೀನಿ, ನನ್ನ ಅವಾಯ್ಡ್ ಮಾಡಿಬಿಡೋದು. ತಕ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂತ ಇದ್ವಿ. ರಾಜ್ ಅವರೇ, ನಿಜವಾಗ್ಲೂ ಥ್ಯಾಂಕ್ ಯು. ಅವೆಲ್ಲ ಆ ಗುಡ್ಡ ಬೆಟ್ಟಕ್ಕೆ ಹತ್ತೋದಾಗಲಿ ಮಾಡೋದಾಗಲಿ ನಿಜವಾಗ್ಲೂ ಇದು ನನ್ನ ಒಟ್ಟು ಈ 30 ವರ್ಷದ ಕೆರಿಯರಲ್ಲಿ ಸುಮಾರು ಈಗಾಗಲೇ ನನ್ನ ಸಿನಿಮಾ ಆಗ್ತಾ ಬಂದಿದೆ. ಅದರಲ್ಲಿ ನಾನು ನಿಜವಾಗ್ಲೂ ಯಾಕೆಂದರೆ ಕಲಾವಿದನಿಗೆ ಒಂಥರ ಈ ಪಕ್ಷಿ ಥರ ಕಾಯ್ತಾ ಇರ್ತೀವಲ್ಲ ಪಾತ್ರಗಳು ಬಂದಾಗ. ಒಂದು ಕ್ಷಣ ಅವ್ರು ಹೇಳಿದ ತಕ್ಷಣ ಖುಷಿ ಆಯಿತು, ಆಹಾ ಇದು ಚೆನ್ನಾಗಿದೆ ಪಾತ್ರ ಇದು ಅಂತ. ಏನು ಮಾಡೋದು, ಹಿಂಗೂ ಆಗುತ್ತಾ ಅಂತ ನೋಡಿದೆ, ಚೆನ್ನಾಗೇ ಆಯಿತು. ಅದು ಆಯಿತು. ಅದು ಆ ಒಂದು ರೀತಿಯಲ್ಲಿ ನನಗೆ ನಿಜವಾಗ್ಲು ಈ ಪಾತ್ರ ನಾನು ಮನೋಜ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮ ಶ್ರೀ ಅವ್ರಿಗೆ ಆಗ್ಬೋದು. ಶ್ರೀಯಪ್ಪ ಕರ್ಕೊಂಬಂದ ಮನೆಗೆ, ಸರ್ ಹಿಂಗಿದೆ ಹೇಳಿ ಪಾತ್ರ ಇದೆ, ನೀವೇ ಮಾಡಬೇಕು. ಶ್ರೀ, ನಿನಗೂ ಅಷ್ಟೇ ಥ್ಯಾಂಕ್ ಯು. ಯಾಕೆಂದರೆ ಒಂದು ಪಾತ್ರನ ಯೋಚಿಸ್ಕೊತೀರಲ್ಲ, ಅದು ಭಾಳ ಕಲಾವಿದರಿಗೆ ಅದು ಭಾಳ ಮುಖ್ಯ ಆಗುತ್ತೆ. ಆಮೇಲಿಂದ ತಪಸ್ವಿನಿಗಾಗ್ಬೋದು, ರಮಿಕಾ, ಎಲ್ಲರಿಗೂ ಇನ್ನು ನಿಮ್ಮೆಲ್ಲರ ಪ್ರೀತಿ, ಸಹಾನುಭೂತಿ, ಪ್ರೋತ್ಸಾಹ, ಒಳ್ಳೆ ಸಿನಿಮಾಗೆ ನೀವು ಯಾವತ್ತೂ ಕೊಟ್ಟಿದ್ದೀರಾ. ನಮ್ಮ ರಿಯಲ್ ಸಂಬಂಧಿಕರು, ನೀವು ಅದನ್ನು ಇದಕ್ಕೂ ಅದೇ ರೀತಿ ನೀವು ಕೊಡಿ ಅಂತ ನಿಮ್ಮನ್ನು ಕಳಕಳಿಯಿಂದ ಒಂದು ಮನವಿ. ಶರಣು. ನಮ್ಮ ಸಂಗೀತಗಾರ ಬಿಟ್ಟೆ ಸರ್, ನಾನು ನಿಮ್ಮ ಹಾಡು ಕೇಳಿದ್ದು, ನಾನು ಇಲ್ಲೇ ಸಾಂಗ್ ಕೇಳಿದ್ದು, ನಿಮ್ಮ ಸಾಹಿತ್ಯ ಕೇಳಿದ್ದು, ನಾನು ಅಲ್ಲಿ ಅಷ್ಟೊಂದು ನಮ್ಮದು ಅಪ್ಪ ಮಗನೊಂದು ಸಾಂಗ್ ಮುಂದಿನ ಇತ್ತು. ನಿಜವಾಗ್ಲೂ ನಿಮ್ಮೆಲ್ಲರ ಯಾಕಂದರೆ ಇಲ್ಲೇ ಗೊತ್ತಾಗತ್ತೆ ನಮ್ಗೆ, ಅಲ್ಲಿ ಕಣ್ಣು ಕಟ್ಬಿಟ್ಟಿರ್ತಾರೆ ನಮ್ಮ ಪಾತ್ರಕ್ಕೆ. ಹಿಂಗೆ ನಾವು ಸಂಗೀತ ಗೊತ್ತಾಗಲ್ಲ, ನಮ್ಮ ಕ್ಯಾಮ್ರಾಮನ್ ಒಂದು ಸ್ವಲ್ಪ ಸಂಬಂಧ ಇರ್ತದೆ, ಇನ್ನು ಮ್ಯೂಸಿಕ್ನವರು ಸಾಹಿತ್ಯದವರು ನಿಜವಾಗ್ಲೂ ಗೊತ್ತಿರಲ್ಲ. ಹಾಗಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು, ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲ ಸಹಾನುಭೂತಿ, ಪ್ರೋತ್ಸಾಹ, ಪ್ರೀತಿ ಈ ಸಿನಿಮಾ ಮೇಲೆ ಹೆಚ್ಚಾಗಿರಲಿ ಅಂತ ನಾನು ಕೇಳ್ಕೊಳ್ತಾ, ಮನೋಜ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ಶ್ರೀರಾಮ್ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಆಕ್ಚುಲಿ ಎಲ್ಲ ಸಿನಿಮಾಗಳನ್ನ ಯೂಶಲಿ ನಾವೇನು ಮಾಡ್ತೀವಿ, ಮುಹೂರ್ತನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ, ಮತ್ತೆ ಕ್ಲಾಪ್ ಮಾಡ್ತೀವಿ. ಈ ಥರ ಒಂದು ಪೂಜೆ ಶುರು ಮಾಡಿ ಅಲ್ಲೊಂದು ಪ್ರೆಸ್ ಮೀಟು ಮತ್ತೊಂದು ಮಾಡೋ ಒಂದು ಸಿನಿಮಾನ ಶುರು ಮಾಡ್ತೀವಿ. ನಾವು ಈ ಸಿನಿಮಾನ ಭೂಮಿನ ಪೂಜಿಸಿ ಶುರು ಮಾಡಿದ್ದೀವಿ. ಯಾಕೆ ಅನ್ನೋದನ್ನ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಂದನೇ ಈ ಸಿನಿಮಾದ ವಿಶೇಷತೆಗಳು ಶುರು ಆಗುತ್ತೆ. ಈ ಸಿನಿಮಾದ ಕತೆ ಕೇಳಿ ಮತ್ತೆ ಪಾತ್ರ ಕೇಳಿದಾಗ ನನಗೆ ಶಾಕ್ ಜೊತೆಗೆ ಸರ್ಪ್ರೈಸ್ ಆಯ್ತು. ಬಿಕಾಸ್ ನನ್ನ ಮೂತಿಗೆ ಯೂಶಲಿ ಏನು ಮಾಡ್ತಾರೆ, ಒಂದು ಲವರ್ ಬಾಯ್ ಅಥವಾ ಸಿಟಿಲಿರೋ ಹುಡುಗ, ಇಲ್ಲ ಒಂದು ಬಿಸ್ನೆಸ್ ಮ್ಯಾನ್, ಇಲ್ಲ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ ಪಾತ್ರಗಳನ್ನು ಮಾಡ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಇವರು ಮನೋಜ್ ಕುಮಾರ್ ಅಂತ ಡೈರೆಕ್ಟರ್ ಬಂದ್ಬಿಟ್ಟು, ಅದು ಅಂತಿಂತ ಡೈರೆಕ್ಟರ್ ಅಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಅಂತ ಡೈರೆಕ್ಟರ್ ಬಂದು ನನ್ನ ಹತ್ರ ಕೇಳ್ತಾರೆ, ಈ ಒಂದು ರೈತನ ಪಾತ್ರ, ಊರಲ್ಲಿರೋ ಒಂದೊಬ್ಬ ಸಂತುವಿನ ಪಾತ್ರ ನೀವು ಮಾಡಿ ಅಂತ. ನನಗೆ ಎಲ್ಲೋ ತಮಾಷೆಗೆ ಸುಮ್ಮನೆ ಒಂದು ಆಪ್ಷನ್ ಇಟ್ಕೊಂಡು ಕೇಳ್ತಿದ್ದೀರಿ ಅಂತ ಅನ್ಕೊಂಡೆ. ಇಲ್ಲ, ಪ್ರೊಡ್ಯೂಸರು ಡೈರೆಕ್ಟ್ರು ಇಬ್ಬರು ರೆಡಿಯಾಗಿ ಇವನೇ ಹಾಕೊಂಡು ಮಾಡಬೇಕು ಅಂತ ನನ್ನ ಹತ್ರ ಬಂದು ಕೇಳಿದ್ರು. ನನಗೆ ಇಂಥ ಅವಕಾಶಕ್ಕೆ ತುಂಬ ಕಾಯ್ತಿದೆ. ಯಾಕಂದರೆ ಈಗ ನಾವು ಕಲಾವಿದರು ಆ್ಯಕ್ಟ್ ಮಾಡ್ತಿರೋದೇ ಬೇರೆ ಬೇರೆ ಪಾತ್ರಗಳನ್ನು ಮಾಡೋಕ್ಕೋಸ್ಕರ. ಅಂಥದ್ರಲ್ಲಿ ಒಳ್ಳೆ ಆಪರ್ಚುನಿಟಿ ಅಂತ ನಾನು ಒಪ್ಕೊಂಡಾದ್ಮೇಲೆ ನನಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇರಲಿಲ್ಲ. ಒಬ್ಬ ರೈತನಾಗಿ ಅಫ್ಕೋರ್ಸ್ ಈ ಪಂಚೆ ಮತ್ತು ಲುಂಗಿ ಕಟ್ಟೋದನ್ನೆಲ್ಲ ನನ್ನ ಡೈರೆಕ್ಟರ್ ಹೇಳ್ಕೊಟ್ಟಿದ್ದು. ಇದು ಹೆಂಗೆ ನನಗೆ ಈಗ ಆ ಬಾಡಿ ಲ್ಯಾಂಗ್ವೇಜ್ ಬರಬೇಕು, ಆ್ಯಂಡ್ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದು ಮಾತಾಡೋ ಶೈಲಿ ಮತ್ತು ನಡೆದಾಡೋ ಶೈಲಿ ರೈತರಿಗೆ ಒಂದು ಬೇರೆ ಥರನೇ ಗೊತ್ತಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಹೀರೋಗಳು ನಾವು ಯಾರನ್ನು ಬೇಕಾದರೂ ಇಮಿಟೇಟ್ ಮಾಡ್ಬೋದು, ಅವರನ್ನು ಇಮಿಟೇಟ್ ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಏನು ಮಾಡಿದೆ, ನಾನೇನು ಮಾಡಿದೆ, ಒಂದು ತಿಂಗಳು ಮಂಡ್ಯದ ಹತ್ರ ಒಂದು ಹಳ್ಳಿಲಿ ಅನೇಬಾಡಿ ಅಂತ ಒಂದು ಊರು, ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಳುಗಳು ಬೇಕು ಅಂತ ಕೇಳ್ಪಟ್ಟೆ. ಸೊ ನಾನು ರೆಡಿ ಆದೆ, ಒಂದು ತಿಂಗಳು ಆಳಾಗಿರ್ತೀನಿ, ನಿಮ್ಮ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀರಾ ಕಲ್ತ್ಕೋತೀನಿ ಅಂತ. ನಮ್ಮ ಚಿಕ್ಕಪ್ಪ ಕರ್ಕೊಂಡೋದ್ರು ಅಲ್ಲಿಗೆ. ಒಂದು ತಿಂಗಳು ಅಲ್ಲೇ ಇದೆ. ಬೆಳಗ್ಗೆ 5:45 ನಾನು ದಿನಚರಿ ಶುರು ಆಗೋದು. ಹಾಲು ಕರೀದಿಂದ ಹಿಡಿದು ಹಾಲನ್ನ ಡೈರಿ ತೊಗೊಂಡೋಗ್ಕೊಟ್ಟು, ಮತ್ತು ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯದೆ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ನೇಗಿಲು ಹಿಡ್ಕೊಂಡು ಕಟ್ಕೊಡೋರು, ಅದನ್ನ ಅಲ್ಲಿ ಬೇಸಾಯ ಹೊಡಿತಿದ್ದೆ. ಸೊ ಇದೇ ಥರ ಆಗ್ತಿತ್ತು. ಆಮೇಲೆ 10 ಗಂಟೆ ಮೇಲೆ ಒಂದಷ್ಟು ಹುಡುಗರು ಹಳ್ಳಿಲಿ ಊರಲ್ಲೆಲ್ಲ ಪರಿಚಯ ಆಗಿರೋ ಜೊತೆ ಎಲ್ಲ ಎತ್ಗಳನ್ನ ಕರ್ಕೊಂಡು ಗಾಡಿಗೆ ಕಟ್ಕೊಂಡೆಲ್ಲ ರೌಂಡ್ ಹಾಕ್ತಿದ್ವಿ. ಅದೊಂಥರ ಬೇರೆ ಥರನೇ ಒಂದು ಪ್ರಪಂಚ ಆಗಿತ್ತು.
ಒಂದು ಪಾತ್ರನ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದನ್ನ ನಾನು ಲೈಫ್ ಟೈಮಲ್ಲಿ ನೆನ್ಪಿಟ್ಕೋತೀನಿ. ಆ್ಯಂಡ್ ಆ ಫ್ಯಾಮಿಲಿಯಲ್ಲಿ ಅವರು ನಾಗಣ್ಣ ಮತ್ತು ಅವ್ರ ಫ್ಯಾಮಿಲಿಗೆ ತುಂಬ ಒಂದು ಊರಲ್ಲಿ ಒಂದು ಚಿಕ್ಕ ಮನೇಲಿ ಇರುವಂಥ ಒಂದು ಫ್ಯಾಮಿಲಿ, ಅವರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮುಖಾಂತರ. ಆ್ಯಂಡ್ ಥ್ಯಾಂಕ್ ಯು ಮನೋಜ್ ಸರ್, ಈ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ರಂಗಣ್ಣ ರಘು ಸರ್ ಅಜಾನುಬಾಹ ಪ್ರತಿಭೆಯಲ್ಲಿ, ದೈತ್ಯ ಪ್ರತಿಭೆ ಅಂತಲೇ ಹೇಳ್ಬೋದು ಅವ್ರನ್ನ. ಯೂಶಲಿ ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಹೋಗಿಲ್ಲ ಅಂತ ಒಂದು ಕೊರಗಿತ್ತು ನನಗೆ, ಬಟ್ ಆಕ್ಟಿಂಗ್ ಇನ್ಸ್ಟಿಟ್ಯೂಷನಲ್ಲೇ ಕೆಲಸ ಮಾಡಿದೆ ಅಂತ ಒಂದು ಈಗ ಖುಷಿ ಇದೆ. ಇಬ್ರು ಹೀರೋಯಿನ್ಸ್ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ, ರಮಿಕಾ ಮತ್ತೆ ತಪಸ್ವಿನಿ ಅವರು. ನನ್ನ ಫೇವ್ರೆಟ್ DOP ರಾಜ್ಕಾಂತ್. ಆ್ಯಂಡ್ ಮ್ಯೂಸಿಕ್ ತುಂಬ, ಆ ಮ್ಯೂಸಿಕ್ ಅನ್ನೋದನ್ನು ಕೂಡ ಯಾವತ್ತೂ ನಾವು ಲೈಫ್ ಟೈಮ್ ನೆನಪಲ್ಲಿ ಇಟ್ಕೋತೀವಿ. ಆ ಥರ ಒಂದು ಒಳ್ಳೆ ಮ್ಯೂಸಿಕ್ ಸಿಕ್ಕಿದೆ. ಥ್ಯಾಂಕ್ ಯು ಸಿನ್ಹಾ ಸರ್, ಥ್ಯಾಂಕ್ ಯು. ಆ್ಯಂಡ್ ಲಿರಿಕ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ, ಥ್ಯಾಂಕ್ ಯು. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಲವ್. ಪ್ರೇಮದ ಊರಿಗೆ ಸ್ವಾಗತ. ನಾನು ಈ ಸಿನಿಮಾದಲ್ಲಿ ರುಕ್ಮಿಣಿ ಪಾತ್ರ ಮಾಡ್ತಾ ಇದ್ದೀನಿ. ವೆರಿ ಡಿಗ್ನಿಫೈಡ್, ಎಲಿಗೆಂಟ್ ರೋಲ್, ಹೂ ಇಸ್ ವೆರಿ ಗ್ರೌಂಡೆಡ್ ಅಂತ ಹೇಳ್ಬೋದು. ಈ ಮೂವಿದು ಮೇನ್ ಹೀರೋ ಬಂದ್ಬಿಟ್ಟು ಇಬ್ರು ಇದ್ದಾರೆ, ದಟ್ ಈಸ್ ರಂಗಾಯಣ ರಘು ಸರ್ ಮತ್ತು ಶ್ರೀ ಅವರು. ಆ್ಯಂಡ್ ರಂಗಾಯಣ ರಘು ಸರ್ ಎಕ್ಸ್ಪೀರಿಯನ್ಸ್ ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಡು ಬಂದೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೇ ತುಂಬ ಖುಷಿ. ಶ್ರೀ ಅವ್ರದ್ದು ಅವ್ರ ಜೊತೆ ಕಾಂಬಿನೇಷನ್ ಮಾಡಿದಾಗ ತುಂಬ ಖುಷಿ ಆಗ್ತಾ ಇತ್ತು. ಆ್ಯಂಡ್ ರಮಿಕಾ ಶಿವು ಅವರು ತುಂಬ ಚೆನ್ನಾಗಿ ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ಶಿ ಇಸ್ ಪ್ಲೇಯಿಂಗ್ ಬಸಂತ ರೋಲ್. ಮೂವಿಯಲ್ಲಿ ಆ ಪಾತ್ರ ಮಾಡೋಕ್ಕೆ ಕಾರಣ ಇಸ್ ಮೈ ಡೈರೆಕ್ಟರ್, ಬಿಕಾಸ್ ಅವರಿಂದನೇ ನನಗೆ ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಆಗಿದ್ದು. ಮತ್ತು ರಾಜ್ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ, ಲೈಕ್ ಹಿ ಹ್ಯಾಸ್ ಅ ವೆರಿ ಗ್ರೇಟ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್. ಓಕೆ, ಥ್ಯಾಂಕ್ ಯು ಎವ್ರಿವನ್. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಲವ್. ಪ್ರೇಮದ ಊರಲ್ಲಿ ಆ್ಯಕ್ಚುಲಿ ಟೀಸರ್ ನೋಡಿದ ತಕ್ಷಣ ತುಂಬ ಎಮೋಷನಲ್ ಆದೆ ನಾನು. ಪ್ರೇಮದ ಊರಲ್ಲಿ ವಸಂತ ಪಾತ್ರ ಬಗ್ಗೆ ನನಗೆ ಮನೋಜ್ ಸರ್ ಬ್ರೀಫಾಗಿ ಹೇಳಿದಾಗ, ಈ ಬೇಸಿಗೆಗಾಲ ಮುಗಿದು ವಸಂತ ಕಾಲದಲ್ಲಿ ಒಂದು ಮರ ತುಂಬ ಫ್ಲವರ್ಸ್ ಇರುತ್ತೆ. ಆ ಮರದ ಮುಂದೆ ನಿಂತ್ಕೊಂಡಾಗ ಅದೊಂದು ಫೀಲ್ ಆಗುತ್ತೆ, ಗೊತ್ತಾ, ವಾಹ್ ಏನು ಚೆನ್ನಾಗಿದೆ ಅಂತ. ಸೊ ಎಕ್ಸಾಕ್ಟ್ ಫೀಲ್ ನನಗಾಗಿದ್ದು ವಸಂತ ಪಾತ್ರ ಕಂಪ್ಲೀಟಾಗಿ ಕೇಳಿಸ್ಕೊಂಡಾಗ. ಆ ಕತೆ ಬಗ್ಗೆ ಸಿಂಪಲಾಗಿ ಹೇಳಬೇಕಂದ್ರೆ, ಈ ಕಾಮನ ಬಿಲ್ಲಲ್ಲಿ 7 ಬಣ್ಣ ಆ್ಯಕ್ಚುಲಿ ಒಂದೊಂದು ಭಾವನೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಷ್ಟು ಭಾವನೆಗಳು ತುಂಬಿರುವಂಥ ಕತೆ ಅದು ಪ್ರೇಮದ ಊರಲ್ಲಿ. ಸುಂದರವಾದ ಪ್ರೇಮದ ಕತೆ ಅದು. ಸೊ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ರಿಲೀಸ್ ಬೇಗ ಆಗಲಿ ಅಂತ. ತುಂಬ ಅದ್ಭುತವಾದ ಕತೆ. ಆ್ಯಕ್ಚುಲಿ ಒಬ್ರೊಬ್ರಂತ ಒಂದೊಂದು ಕಲ್ತಿದ್ದೀನಿ ನಾನು. ರಂಗಾಯಣ ರಘು ಸರ್ ಆ್ಯಕ್ಚುಲಿ ನಾನು ತುಂಬ ದೊಡ್ಡ ಅಭಿಮಾನಿ ಅವ್ರದ್ದು. ಸೊ ಈ ಮೂವಿಲಿ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ತುಂಬ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ನಾನು. ಸೊ ಫಸ್ಟ್ ಏನು ಕಲಿತೆ ಅಂದರೆ, ಆ್ಯಕ್ಟಿಂಗ್ ಅಂದಾಗ ಬರೀ ನಾವು ಒಬ್ಬರೇ ಆ್ಯಕ್ಟ್ ಮಾಡೋದಲ್ಲ. ಸೊ ಇವಾಗ ಅವರು ಸ್ಪಾಂಟೇನಿಯಸ್ ಆಗಿ ಒಂದು ಹೈಫೈ ಕೊಡೋದಾಗಲಿ, ಸ್ಪಾಂಟೇನಿಯಸ್ ಆಗಿ ನೀವು ಭುಜದ ಮೇಲೆ ಕೈ ಇಟ್ಕೊಂಡು ಮಾತಾಡೋದಾಗಲಿ, ನನಗೆ ಅವಾಗ ಒಂದೊಂದು ಸೆಕೆಂಡ್ ನರ್ವಸ್ ಆಗ್ತದೆ. ಬಟ್ ಇನ್ಸ್ಟೆಂಟ್ ರಿಯಾಕ್ಟ್ ಮಾಡ್ತೀವಲ್ಲ ನಾವು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಫಸ್ಟ್ ನಾನು ಸರಿಂದ ಕಲಿತೆ. ಮತ್ತು ಶ್ರೀಯವರು ತುಂಬ ಒಳ್ಳೆ ಕೋ ಆ್ಯಕ್ಟರ್. ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಕೂತಾಗೆಲ್ಲ ಮಾತಾಡ್ಕೊಂಡಿದ್ದೆ ವರ್ಕ್ ಬಗ್ಗೆ, ಓಕೆ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅದೊಂದು ಮೇನ್ ಕಂಫರ್ಟ್ ಝೋನ್ ಇರಬೇಕು ನಿಮಗೆ ಕೋ ಆರ್ಟಿಸ್ಟ್ ಜೊತೆ ಹಂಗೆ ಮಾಡಬೇಕಂತಂದರೆ. ಸೊ ನಿಮ್ಮ ಕಾಂಬಿನೇಷನ್ ತುಂಬ ಮಜಾ ಆಯಿತು ನಿಮ್ಮ ಜೊತೆ ಮಾಡುವಾಗ. ಇಟ್ ವಾಸ್ ವೆರಿ ಫನ್. ಥ್ಯಾಂಕ್ ಯು. ಆ್ಯಂಡ್ ತಪಸ್ವಿನಿ ಅವರು ಆ್ಯಕ್ಚುಲಿ ನಮ್ಮ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಆ್ಯಂಡ್ ಅವ್ರು ಮಾತಾಡ್ತಿದ್ರು ಒಂದ್ಸಲ ಹಿಂಗೆ ನೋಡ್ತಾ ಇರ್ಬೇಕು ಅನ್ಸುತ್ತೆ ನನಗೆ ಅಂತ. ಕ್ಯೂಟಿ ಬಾಯ್ ಅವರು. ಸೊ ಎಲ್ಲರಿಂದನೂ ಕಲೆ ಸಿಕ್ತು. ಇನ್ನು ಮನೋಜ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಆ್ಯಕ್ಚುಲಿ ನಾನು ಮೂವಿಲಿ ಏನು ಮಾಡಿದ್ದೀನಿ ಅದಕ್ಕೆ ಕಾರಣನೇ ಅವರು ಅಂತ ಅನಿಸುತ್ತೆ. ಯಾಕಂತಂದರೆ ನನ್ನಿಂದ ಆ್ಯಕ್ಟಿಂಗ್ ತೆಗ್ಸಿರೋದಾಗಿರ್ಬೋದು, ಅವರು ನರೇಟ್ ಮಾಡೋದಾಗಿರ್ಬೋದು, ಎಲ್ಲನೂ ಅವರೇ ಕಾರಣ ಅಂತ ಅನ್ಸುತ್ತೆ ನನಗೆ. ಸೊ ಅಷ್ಟು ಸುಂದರವಾದ ಕತೆಗೆ ಎಷ್ಟು ಟೈಮಿಂದ ಕಾಯ್ತಾ ಇದ್ದೆ ನಾನು. ಆ್ಯಂಡ್ ಫೈನಲಿ ಅದು ಸಿಕ್ತು. ಆ್ಯಂಡ್ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ದೇವೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ನನಗೆ ಆ ವಸಂತ ಕ್ಯಾರೆಕ್ಟರ್ನ ಅದೊಂದು ನಂಬಿಕೆ ಮೇಲೆ ನನಗೆ ಕೊಟ್ಟರೆ ಮಾಡೋಕ್ಕೆ. ಸೊ ನನ್ನ ಲೈಫ್ ಟೈಮ್ ಗ್ರೇಟ್ಫುಲ್ ಆಗಿರ್ತೀನಿ. ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಒಂದೊಂದು ಮೊಮೆಂಟ್, ಒಂದೊಂದು ರಿಯಾಕ್ಷನ್ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀರಾ ನೀವು. ಸೊ ಹೋಲ್ ಟೀಮ್ ಸರ್, ಬ್ಯೂಟಿಫುಲ್ ಮ್ಯೂಸಿಕ್ ಸರ್. ನನಗೆ ಅಲ್ಲಿ ಕೂತ್ಕೊಂಡು ಕೇಳಬೇಕಾದ್ರೆ ಆ್ಯಕ್ಚುಲಿ ಮ್ಯೂಸಿಕ್ಗೆ ನನ್ನ ಕಣ್ಣೀರು ತುಂಬ್ತಾ ಇದೆ, ಅರ್ಧ ಟು ಬಿ ಫ್ರ್ಯಾಂಕ್. ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಟೀಮ್. ಎಲ್ಲರೂ ನೋಡಿ ಮೂವಿನ ಸಪೋರ್ಟ್ ಮಾಡಿ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ರಿಗೂ ನಮ್ಮ ಪ್ರೇಮದ ಊರಲ್ಲಿ ಇರುವ
ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸಿನಿಮಾ ಮಾಡಿದ್ದೀನಿ, ಸಿನಿಮಾ ತೋರಿಸಿದ್ದೀನಿ. ಅದು ಮೀರಿ ನಾವು ಸಿನಿಮಾ ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಸಿನಿಮಾ ಹಾಗಿದೆ ಹೀಗಿದೆ ಅಂತ ನಾನು ಹೇಳೋದಕ್ಕಿಂತ ನೋಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ನಾಳೆ ಜನಗಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಜನಗಳಿಗೆ ಈ ತಲುಪಿಸೋ ಸಿನಿಮಾ ಕೊನೆಗೆ ನಾವು ಆ ನಂಬಿಕೆನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟು ಇನ್ನು ಹೇಳಬೇಕು ಅಂತಂದರೆ ರಂಗನಾಥ್ ಸರ್ ಬಗ್ಗೆ, ಬೆಳಕಿನ ಬಗ್ಗೆ ನೆರಳು ಏನು ಮಾತಾಡ್ಲಿಕ್ಕೆ ಸಾಧ್ಯ ಸರ್? ಈ ಸಿನಿಮಾಗೆ ನನಗೆ ನೀವು ಬೆಳಕು. ಸೊ ಬೆಳಕಿಲ್ಲದೆ ನೆರಳಿಗೆ ಅಸ್ತಿತ್ವನೇ ಇರೋದಿಲ್ಲ, ಹಾಗೆ ನೀವಾಗಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ನಾನು ಅವರು ಹಾಗೆ ಮಾಡಿದ್ದಾರೆ ಹೀಗಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ತುಂಬ ಸ್ಪೆಷಲ್ ವಿಶೇಷವಾಗಿ ಪಾತ್ರದಲ್ಲಿ ನಮಗೆ ತುಂಬ ಶೂಟ್ ಮಾಡಿದ ಜಾಗ ಹಾಸನ್ ಹತ್ರ. ಒಂದೇ ಶೆಡ್ಯೂಲ್ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು, ಬಿಕಾಸ್ ಅದು ನಮ್ಗೆ 2 ತಿಂಗಳು ಸಿಗುವಂಥ ಲೊಕೇಶನ್. ಈಗೇನು ಶೂಟ್ ಮಾಡಿದ್ದೀವಿ ಇರೋದು ಹಾಸನ ಹತ್ರ ಬರೀ 2 ತಿಂಗಳು ಸಿಗುವಂಥ ಲೊಕೇಶನು. ಯಾವಾಗಲೂ ಮಳೆ ಬರ್ತಾ ಇರುತ್ತೆ, ಆ ಟೈಮ್ನಲ್ಲಿ ಹೊಲ ಆಗುತ್ತೆ, ಎಲ್ಲ ಕೆಸರಾಗಿರುತ್ತೆ, ಮನೆ ಮುಂದೆ ಎಲ್ಲ ಕೆಸರಾಗಿರುತ್ತೆ. ಸೊ ಆ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ಕತೆ ಇಷ್ಟಪಟ್ಟು ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಕೈ ಜೋಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಹೀರೋ ಶ್ರೀರಾಮ್ ಅವರು, ಅವ್ರಿಗೆ ಒಂದು ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ಡಿಸ್ಕಷನಲ್ಲಿ ಹಳ್ಳಿ ಹುಡುಗನ ಪಾತ್ರ ಬೆಳಗಿದ್ದೀರಾ ಸರ್ ಅಂತ ಅಂದ್ಬಿಟ್ಟೆ. ಒಂದು 15 ದಿನ ಬಿಟ್ಬಿಟ್ಟು ಸರ್ ನೋಡಿ ಸರ್ ಟ್ಯಾನ್ ಆಗಿದ್ದೀನಿ ಅಂತ ಕೇಳಿದ್ರು. ಸೊ ಅಷ್ಟು ಟ್ಯಾನ್ ಹಾಕ್ಬಿಟ್ಟು ಈ ಸಿನಿಮಾಗೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಸ್ವಲ್ಪ ಇಲ್ಲ ಸರ್ ನೀವು ರೆಡಿ ಆಗಬೇಕು ಅಂತಂದೆ. ಮಂಡ್ಯದಲ್ಲಿ ಒಂದು ಊರಿನಲ್ಲಿ 1 ತಿಂಗಳು ಅದೇ ಊರಿನಲ್ಲಿದ್ದು ಬೇಸಾಯ ಹೊಡೆಯೋದು, ಹಾಲು ಕರೆಯೋದ್ರಿಂದ ಹಿಡಿದು ಪ್ರತಿ ಕೆಲಸಗಳನ್ನ 1 ತಿಂಗಳು ಅಲ್ಲೇ ಇದ್ದು ಕೆಲಸಗಳನ್ನ ಕಲಿತು ಈ ಪಾತ್ರಕ್ಕೆ ಅವರು ತೊಡಗಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ಹೀರೋಯಿನ್ ತಪಸ್ವಿನಿಯವರು ಮತ್ತೆ ಖುಷಿ ಶಿವರು ಇಬ್ರು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂತಂದ್ರೆ ಈ ಸಿನಿಮಾ ನಾನು ನಿರ್ದೇಶಕ, ಬಟ್ ನಮ್ಮ ನಿರ್ಮಾಪಕರು ಫಸ್ಟ್ ನನಗೆ ಮೊದಲ ಅವಕಾಶ ಕೊಟ್ಟಂತ ಕಲಾವಿದರ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಅದೇ ಅಕ್ಷಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತಹ ನಿರ್ಮಾಪಕರು ದೇವೇಂದ್ರ ನಾಯ್ಡು ಅವರು ಮತ್ತೆ ಅವ್ರ ಜೊತೆ ರಮೇಶ್ ಅವರು, ಪ್ರಶಾಂತ DS ಅವರೆಲ್ಲರೂ ಸೇರಿಕೊಂಡು ಹಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಸೊ ನನ್ನ ಪರಿಚಯ ಅವ್ರಿಗೆ ಚೆನ್ನಾಗಿದ್ದರಿಂದ ಇಲ್ಲ ಇದರದ್ದೊಂದು ಸಿನಿಮಾ ಮಾಡೋಣ ಅಂತ ಹೇಳಿ ಈ ಸಿನಿಮಾನ ಅವರು ಶುರು ಮಾಡಿದ್ರು. ಈ ಸಿನಿಮಾಕ್ಕೆ ಏನು ಬೇಕು ಪ್ರತಿಯೊಂದೂ ಜೊತೆಲಿ ನಿಂತು ಸಪೋರ್ಟ್ ಮಾಡಿದ್ದಾರೆ ಸರ್. ಪ್ರೇಮದ ಊರಲ್ಲಿ ಅನ್ನೋದಕ್ಕೆ ನೀವು ಟೀಸರ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇದು ನಾಗಣ್ಣ ಮತ್ತೆ ಸಂತುವಿನ ಪುಟ್ಟ ಲೋಕ ಸರ್. ಊರು ಅಂತಂತಂದ್ರೆ 1000 ಮನೆನೇ ಇರಬೇಕು, 100 ಮನೆನೇ ಇರಬೇಕು, ಅಥವಾ 10 ಮನೆನೇ ಇರಬೇಕು ಅಂತೇನಿಲ್ಲ. ಒಂದು ಮನೆಯಲ್ಲಿ ಎಲ್ಲ ಹೃದಯಗಳು ಗೆಲುವಾಗಿ ಲವಲೋಕಿಯಿಂದ ಪ್ರೀತಿಯಿಂದ ಇದ್ರೆ ಅದೇ ನಮಗೊಂದು ದೊಡ್ಡ ಊರು, ಅದೇ ನಮ್ಮ ಪ್ರಪಂಚ. ನಾಗಣ್ಣ ಮತ್ತು ಸಂತುವಿನ ಪ್ರಪಂಚವೇ ಪ್ರೇಮದ ಊರು. ಆ ಪ್ರೇಮದ ಊರಿಗೆ 2 ಮುದ್ದಾದ ಹೆಣ್ಮಕ್ಳು ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಕತೆ. ಈ ಸಿನಿಮಾ ಬಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಸುಮಾರು 6 ಸಾಂಗ್ಗಳು, ಜೊತೆಗೆ ಇನ್ನೊಂದು ಪುಟ್ಟ ಸಾಂಗ್ಗಳು 4 ಸಾಂಗ್ಗಳಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತವಾಗಿದೆ. ಸೊ ಇವೆಲ್ಲದರ ಹಿಂದೆ ಇರೋ ಶಕ್ತಿ ಸುಮಾರು 1.5 ವರ್ಷಗಳಿಂದ ನನ್ನ ಜೊತೆ ನಿಂತಿರುವಂತ ಶಕ್ತಿ ಸುನಾದ್ ಗೌತಮ್ ಅವರು. ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಸಿನಿಮಾನ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ರೀಸೆಂಟ್ಲಿ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿದ್ವಿ. ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಕೆಲವೊಂದು ಸೀನಲ್ಲಿ ನಾನೇ ತುಂಬ ಎಮೋಷ್ನಲ್ ಆಗಿ ಬಿಟ್ಟೆ. ಅಂದರೆ ಅಷ್ಟೊಂದು ಫೀಲ್ ನನಗೆ ಕೊಡ್ತು. ಆಮೇಲೆ ತುಂಬ ಒಳ್ಳೊಳ್ಳೆ ಸಾಂಗ್ ಕಂಪೋಸ್ ಮಾಡೋಕ್ಕೆ ಆಯಿತು. ಸೆಂಟಿಮೆಂಟ್ ಸಾಂಗ್ ಇಲ್ಲ, ಅಪ್ಪ ಮಗ ತುಂಬ ಖುಷಿಯಾಗಿ ಆ ಊರಲ್ಲಿ ಬದುಕ್ತಿರೋದ್ರ ಬಗ್ಗೆ ಹಾಡಿದೆ ಸರ್. ನೆಕ್ಸ್ಟ್ ಹಾಡನ್ನು ಅದನ್ನೇ ಬಿಡ್ತಾ ಇದೆ ಸರ್. ಈ ಸಿನಿಮಾದ ಇನ್ನೊಬ್ರು ಹೀರೋ, ಇವ್ರ ಜೊತೆಗೆ ಇನ್ನೊಬ್ರು ಹೀರೋ ನಮ್ಮ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ರಾಜ್ಕಾಂತ್ ಅವರು. ಸೊ ಜೊತೆಗೆ ನಾವಿಬ್ರು ಶೂಟಿಂಗ್ ಮಾಡೋದಕ್ಕಿಂತ ಜಾಸ್ತಿ ನಾವಿಬ್ರು ಲೊಕೇಶನ್ಗಳು ಹುಡುಕಿರೋದೇ ಹೆಚ್ಚು. ಒಂದೊಂದು ಲೊಕೇಶನ್ ಇನ್ನೂ ಅದ್ಭುತವಾದಂತಹ ಲೊಕೇಶನು ಸಿನಿಮಾದಲ್ಲಿದೆ. ಸೊ ನೆಕ್ಸ್ಟ್ ಟ್ರೈಲರ್ ಬಿಟ್ಟಾಗ ಅಥವಾ ಟೀಸರ್ ಬಿಟ್ಟಾಗ ನಿಮಗೆ ಖಂಡಿತ, ಅಥವಾ ಹಾಡುಗಳು ಬಿಟ್ಟಾಗಲೂ ಕೂಡ ನಿಮಗೆ ಆ ಲೊಕೇಶನ್ಗಳು ಕಾಣಿಸುತ್ತೆ. ಒಂದೊಳ್ಳೆ ಕತೆ ಸಿಕ್ಕಿದಾಗ ಯಾರಿಗೂ ಬಿಡೋ ಮನಸ್ಸಾಗಲ್ಲ. ಯಾಕಂದ್ರೆ ಅವರು ಹಾಸನ್ನು ನಾವು ಹಾಸನ್ನು, ಮೋಸ್ಟ್ಲಿ ಅದೇನೋ ಒಂದೇ ಊರದೇನೋ ಕನೆಕ್ಟ್ ಆಯ್ತಾ ಏನೋ ಗೊತ್ತಿಲ್ಲ. ಅಂದರೆ ಆ ಲೊಕೇಶನ್ ಇವ್ರು ಹೇಳ್ದಂಗೆ ಡ್ರೈ ಟೈಮಲ್ಲಿ ನಾವು ಹೋಗಿದ್ದು. ಅವ್ರು ಹೇಳಿದ್ರು ಲಾಸ್ಟ್ ಮಳೆ ಹೋದಾಗ ನಿಮ್ಗೆ ಯಾಕೆ ಈ ಥರ ಇರುತ್ತೆ ಲೊಕೇಶನ್ ಅಂತ ಒಂದಷ್ಟು ಫೋಟೋಸ್ ಎಲ್ಲ ಆಲ್ರೆಡಿ ನಾವು ಸಿನಿಮಾ 1 ಇಯರ್ ಬಿಫೋರೇ ಅವ್ರು ಆಲ್ರೆಡಿ ಶೂಟಿಂಗ್ ಅಂಟಿಂಗ್ ಎಲ್ಲ ಮಾಡಿ ಎಲ್ಲ ಅಷ್ಟೊಂದು ಲೊಕೇಶನ್ಗಳು ಪ್ಲ್ಯಾನ್ ಆಗಿತ್ತು. ಅವ್ರು ಹೇಳ್ದಂಗೆ ನಾವು ಅವರು ತುಂಬ ಲೊಕೇಶನ್ ಹುಡುಕೋದ್ರಲ್ಲಿ ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಓಡಾಡ್ಬಿಟ್ಟಿದ್ದೀವಿ. ಅದರಲ್ಲಿ ಇವಾಗ ಕಾಣಿಸ್ತಾ ಇದೆ ಆ ಲೊಕೇಶನ್ನು, ಆ ಫೀಲು. ಆಲ್ಮೋಸ್ಟ್ ನೀವು ಆ ಲೊಕೇಶನ್ ಇವಾಗೇನಾದ್ರು ಹೋದ್ರೂ ಆ ಲೊಕೇಶನ್ ಯಾರು ಹುಡುಕೋಕ್ಕಾಗಲ್ಲ. ಇಲ್ಲಿ ಶೂಟ್ ಮಾಡಿದ್ದೀವಿ ಅಂದರೆ ಈ ಥರ ಸಿಗಲ್ಲ. ಅವ್ರು ಹೇಳ್ದಂಗೆ 2 ಮಂತಲ್ಲಿ ನಾವು ಶೂಟ್ ಮಾಡಲೇಬೇಕು ಆ ಥರ ಲೊಕೇಶನ್ಗೆ. ಆ್ಯಂಡ್ ಎಡಿಟರ್ ಹರ್ಷಿತ್ ಪ್ರಭು ಅವರು ದಯವಿಟ್ಟು ಬನ್ನಿ. ನಾನು ಲಾಸ್ಟ್ ಸಿನಿಮಾ ನಾನೇ ಎಡಿಟ್ ಮಾಡ್ಕೊಂಡಿದ್ದೆ, ಬಟ್ ಈ ಸಿನಿಮಾ
ಬೇಡ ಬೇರೆ ಬೇರೆ ಕೆಲಸಗಳಿರುತ್ತೆ ಅಂತ ಹೇಳಿ. ಸೊ ನಮ್ಮ ಸಿನಿಮಾದ ಎಡಿಟರು ತುಂಬ ಚೆನ್ನಾಗಿ ತುಂಬ ಪೇಷನ್ಸಿಂದ, ಇವರು ನೋಡಿ ನನಗೆ ಪೇಷನ್ಸ್ ಬಂದ್ಬಿಟ್ಟಿದೆ, ಅಷ್ಟು ಪೇಷನ್ಸಿಂದ ಈ ಸಿನಿಮಾನ ಎಡಿಟ್ ಮಾಡಿದ್ದಾರೆ. ಸೊ ಇವರಿಬ್ಬರ ಜೊತೆಗೆ ಇವರೊಬ್ಬರು ಸೇರ್ಕೊಳ್ತಿದ್ದಾರೆ. ಎಲ್ರಿಗೂ ಪ್ರೇಮದ ಊರಿಗೆ ಸ್ವಾಗತ. ಇಷ್ಟು ದಿವಸ ನಾವು ಎಡಿಟಿಂಗ್ ರೂಮಲ್ಲಿ ಮಾತ್ರ ನೋಡ್ತಾ ಇದ್ದ ನಮ್ಮ ಪ್ರೇಮದ ಊರಿನ ಪ್ರಪಂಚನ ಇವತ್ತು ಆ್ಯಕ್ಚುಲಿ ಮುಂದೆ ಎಲ್ಲ ಟೀಸರ್ ಮೂಲಕ ತೋರಿಸ್ತಿರೋದು, ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೊಂಡಿರೋದು ತುಂಬ ಖುಷಿ ಕೊಡ್ತಾ ಇದೆ. ಸೊ ಇದೇ ಥರ ಇನ್ನೂ ಕೂಡ ನೆಕ್ಸ್ಟ್ ಕಂಟೆಂಟ್ಗಳಲ್ಲಿ ಕೂಡ ನಮ್ಮ ಪ್ರಪಂಚ ಒಳಗಡೆ ನಿಮ್ಮನ್ನು ಕರೆಸ್ಕೊತೀವಿ. ನಮ್ಮ ಸಿನಿಮಾದ ಸಾಹಿತ್ಯ ಬರೆದಿರೋರು ಅಭಿಜಿತ್ ತೀರ್ಥಹಳ್ಳಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಪಾಯದ ಎಚ್ಚರಿಕೆ ಅನ್ನೋ ಸಿನಿಮಾದ ನಿರ್ದೇಶಕರು, ಮತ್ತೆ ಇತ್ತೀಚೆಗೆ ತುಂಬ ದೊಡ್ಡ ಹಿಟ್ ಆದಂಥ ಚುರುಕು ನೋಟವೇ ಸಾಂಗಿನ ಸಾಹಿತ್ಯ ಕೂಡ ಇವರೇ ಬರೆದದ್ದು. ನಮ್ಮ ಸಿನಿಮಾಗೂ ಸಾಹಿತ್ಯವನ್ನು ಬರೆದಿದ್ದಾರೆ. ಇಂಥದ್ದೇ ಬೇಕು ಅಂತ ತುಂಬ ಕ್ಲಾರಿಟಿ ಇರುವಂಥ ಒಬ್ಬ ಡೈರೆಕ್ಟ್ರು. ಒಂದು 3 ಸಾಂಗು, 1-2 ಬಿಟ್ಟು ಲೈನ್ಗಳನ್ನೆಲ್ಲ ಬರೆದಿದ್ದೀನಿ. ಆ್ಯಂಡ್ ಒಳ್ಳೆ ಆಪರ್ಚುನಿಟಿ, ಇಂಥ ಆಪರ್ಚುನಿಟಿ ಕೊಟ್ಟಿದ್ದ ಪ್ರೇಮದ ಊರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಪ್ರವೀಣ್ ಅವರು ನಮ್ಮ ಜೊತೆ ತುಂಬ ಶ್ರಮಪಟ್ಟು ನಮ್ಮ ಎಲ್ಲ ಪೋಸ್ಟರ್ಗಳನ್ನು, ಬೇರೆ ಬೇರೆ ಕೆಲಸಗಳನ್ನೆಲ್ಲವೂ ಮಾಡ್ತಿರುವಂಥ ನಮ್ಮ ತಂಡದ ಸದಸ್ಯರು. ನಮ್ಮ ಸಿನಿಮಾ ಶುರುವಾದಾಗಿಂದ ನಮ್ಮ ಜೊತೆ ನಿಂತು ನಮಗೆ ಗೈಡೆನ್ಸ್ ಕೊಡ್ತಾ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂಥವ್ರು ಪ್ರವೀಣ್ ಅವರು. ಇದ್ರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಇಲಾ ವಿಟ್ಲ ಮೇಡಮ್ ಅವರು, ಜಿಜಿ ಸರ್, ಜೊತೆಗೆ ಸ್ವಾತಿ ಗುರುದತ್ ಮೇಡಮ್ ಅವರು, ನಮ್ಮ ಸುವೀಶ್ ಅವರು, ತುಂಬ ವಿಶೇಷವಾದ ಪಾತ್ರದಲ್ಲಿ ನಮ್ಮ ನವೀನ್ ಬಾಬು ಅವರು, ಅಭಿಷೇಕ್ ಅವರು, ಅಭಿ ಮಹೇಶ್, ಅಕ್ಷಯ್, ಇವರೆಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಇನ್ನೂ ಕೆಲವು ಕಲಾವಿದರಿದ್ದಾರೆ. ದಯವಿಟ್ಟು ಸ್ಟೇಜ್ ಫಿಯರ್ ಯಾರು ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಜೊತೆ ಸ್ಕ್ರೀನ್ ಪ್ಲೇ ವಿಚಾರ ಅಂತ ಬಂದರೆ ನನ್ನ ಜೊತೆ ಗಟ್ಟಿಯಾಗಿ ನಿಂತಂದ ನಮ್ಮ ಪ್ರೊಡ್ಯೂಸರ್ ಜೊತೆಗೆ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು ದೇವೇಂದ್ರ ಅವರು, ನಮ್ಮ ಕೋ-ಡೈರೆಕ್ಟ್ರು ಮೀನಾ ರಘು ಅವರು, ಜೊತೆಗೆ ಇನ್ನೂ ನಮ್ಮ DA ಟೀಮ್ ಇರ್ಬೋದು, VFX ಟೀಮ್ ಇರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ನಮ್ಮ ತಂಡದಲ್ಲಿ ಇನ್ನೊಬ್ರಿಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು, ನಮ್ಮ ಪ್ರಕೃತ್ ಅಂತ ಹೇಳಿ. ಯಾರಾದ್ರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಅಕ್ಷಿ ಸಿನಿಮಾದಿಂದ ಹಿಡಿದು ಈ ಕಮರ್ಷಿಯಲ್ ಸಿನಿಮಾದವರೆಗೂ ಕೂಡ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತು ನಮ್ಮ ಮನೋಜ್ ಸರ್ ಜೊತೆಗಿರುವಂತವರು ನಮ್ಮ ನಿರ್ಮಾಪಕರಾಗಿರುವಂತಹ ಶ್ರೀಯುತ ದೇವೇಂದ್ರ ಸರ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಡೈರೆಕ್ಟ್ರು ಒಂಥರ ಹುಚ್ಚ ಸಿಕ್ತ ನನಗೆ. ಆ ಹುಚ್ಚದಿಂದ ಬೇರೆ ಬೇರೆ ಥರದೆಲ್ಲ ಹುಚ್ಚರೆಲ್ಲ ಸಿಕ್ಕಿದ್ರು ಜೊತೆಗೆ. ಅದೆಲ್ಲ ಒಂದು ಗಟ್ಟಿ ಟೀಮ್ ಆಯ್ತು ನಮಗಂತೂ. ಆ ಟೀಮಲ್ಲಿ ನಾನು ಒಬ್ಬನಾಗ್ಬಿಟ್ನಲ್ಲ, ಆ ಜೊತೆಗೆ ನಾನು ಪ್ರೊಡ್ಯೂಸರ್ ಅಲ್ಲದೇನೆ ಅವ್ರ ಜೊತೆ ಕೂತ್ಕೊಂಡು ಸ್ಟೋರಿ ಆಗ್ಬೋದು ಅಥವಾ ಮ್ಯೂಸಿಕಲ್ ಆಗ್ಬೋದು, ಏನೇ ಆಗಲಿ ಎವ್ರಿಥಿಂಗ್ ನಮ್ಮ ಡೈರೆಕ್ಟರ್ ನನಗೆ ಕಲಿಸ್ತಾ ಇದ್ರೆ ನನಗೆ ಗೊತ್ತಿರೋ ವಿಚಾರದನ್ನ ಒಂದು ಆಡಿಯನ್ಸ್ ಆಗಿ ನಾನು ಅವ್ರಿಗೆ ಬೌನ್ಸಿಂಗ್ ಕೊಡ್ತಾರ ನಾವಿಬ್ರು ವರ್ಕ್ ಮಾಡಿದ್ದು ಮರೆಯೋಕ್ಕಂತೂ ಆಗಲ್ಲ. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸಿನಿಮಾ ಅಂತಂತೂ ತುಂಬ ಚೆನ್ನಾಗಿ ಬಂದಿದೆ. ಅದೇ ಪ್ರೊಡ್ಯೂಸರ್ ಆಗಿ ಕಾನ್ಫಿಡೆಂಟ್ ಆಗಿ ಪಕ್ಕಾ ಹೇಳ್ತಾ ಇದ್ದೀನಿ, ಡೌಟೇ ಇಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್. ಬೋತ್ ಆಫ್ ದೆಮ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಸೊ ಅದಕ್ಕೆ ಮೊದಲೇ ನಮ್ಮ DOP ಅವರಂತೂ ಅವ್ರು ಏನೇ ಕತೆ ಮಾಡಲಿ ನಾನು ಅಷ್ಟೊಂದು ವಿಜುವಲ್ಸ್ ಕೊಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಮಾಡಿಟ್ಟಿದ್ರು ಮೊದಲೇ. ಸೊ ಆ ವಿಜುವಲ್ಸ್ ಎಲ್ಲ ಸಿಕ್ಕಿ ಕರೆಕ್ಟಾಗಿ ಬಂದಿದೆ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಅವರ ತಮ್ಮ ಪ್ರಶಾಂತ್ DS ಅಂತ, ಅವರು ಸಹ ಇದೊಂದು ಫೈನಾನ್ಷಿಯಲಿ ಕೈ ಜೋಡಿಸಿ ಪ್ಲಸ್ ಕೆಲಸದಲ್ಲೂ ಸಹ ಕೈ ಜೋಡಿಸಿದ್ದಾರೆ. ಕೆಲಸ ಮಾಡ್ಕೊಂಡು ಇಬ್ಬರು ಜೊತೆಗೆ ಎಲ್ಲರೂ ಜೊತೆಗೆ ಆಟ ಆಡ್ಕೊಂಡು ಹಾರಾಡ್ಕೊಂಡು ಚೆನ್ನಾಗಿ ಸಕ್ಕದಾಗಿ ಕೆಲಸ ಮಾಡಿದ್ವಿ, ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ 2 ವರ್ಷನ ಕೆಲಸನ. ರಂಗಾಯಣ ಸರ್ ಚಿತ್ರದಲ್ಲಿ ನೀವು ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅವ್ರು ನಿಮಗೆ. ಹೀರೋ ಶ್ರೀರಾಮ್ ಅವ್ರ ವಿಷಯಕ್ಕೆ ಬಂದರೆ ಅವರಂತೂ ನನಗೆ ಗೊತ್ತಿದ್ದಂಗೆ ಹುಡುಗರಿಗೆ ಇಬ್ಬರು ಹೆಣ್ಮಕ್ಳಿದ್ರೆ ಆ ಇಬ್ಬರು ಬದಲು ಹುಡುಗಿರಿಗೆ ಇವರೊಬ್ಬರೇ ಕಾಂಪಿಟೇಷನ್ ಕೊಡ್ತಾರೆ ಸ್ಕ್ರೀನ್ ಮೇಲೆ. ಚಿತ್ರದಲ್ಲಿ ಅಷ್ಟು ಚೆನ್ನಾಗಿ ಅಷ್ಟು ಮುದ್ದಾಗಿ ಕಾಣಿಸಿದ್ದಾರೆ ಸ್ಕ್ರೀನ್ ಮೇಲೆ ನಮ್ಮ ಶ್ರೀ ಅವರು. ಇನ್ನು ಇಬ್ಬರು ತಪಸ್ವಿನಿ ಪುನಚ ಅವರು ರುಕ್ಮಿಣಿ ಅಂತ ಪಾತ್ರ ಮಾಡಿದ್ದಾರೆ, ಮತ್ತೆ ರಮಿಕಾ ಶಿವ್ ಅವರು ವಸಂತ ಅಂತ ಪಾತ್ರ ಮಾಡಿದ್ದಾರೆ. ಸೊ ಅಕ್ಷಿ ಸಿನಿಮಾದ ನಿರ್ಮಾಪಕರು ನಮ್ಮ ಜೊತೆಗಿದ್ದಾರೆ, ಕಲಾದೇಗುಲ ಶ್ರೀನಿವಾಸ್ ಸರ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮಾಧ್ಯಮದ ಎಲ್ಲ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ರಾಷ್ಟ್ರ ಪ್ರಶಸ್ತಿ ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ರೆ ಡೈರೆಕ್ಟರ್ ಆಗಬೇಕು. ಸೊ ಹಾಗಾಗಿ ಎಲ್ಲ ಆ್ಯಂಗಲ್ಸ್ನಲ್ಲಿ ನನಗೆ ಯಾಕೆ ಮನೋಜ್ ತುಂಬ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಒಂದು ಫ್ರೆಂಡ್ ಅಂತ ಮಾತ್ರ ಅಲ್ಲ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಎಲ್ಲ ಆ್ಯಂಗಲ್ಸ್ ಒಬ್ಬ ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಡೈರೆಕ್ಟರ್ ತಿಳ್ಕೊಂಡಿರ್ಬೇಕಾಗಿರೋದು ಏನು ಅಂತ ಅಂದರೆ ಬರೀ ಡೈರೆಕ್ಷನ್ನ ಇಲ್ಲ, ಹಿ ನೋಸ್ ಸಿನಿಮಾಟೋಗ್ರಫಿ, ಹಿ ನೋಸ್ ಎಡಿಟಿಂಗ್, ಹಿ ನೋಸ್ ಮ್ಯೂಸಿಕ್. ನೀವು ಏನಾದರೂ ಕೇಳಿ ಎಲ್ಲಾನು ಹೇಳ್ತಾರೆ. ಸೊ ಅಷ್ಟು ಪರ್ಫೆಕ್ಷನ್ ಇರುವಂಥ ಒಬ್ಬ ಬ್ಯೂಟಿಫುಲ್ ಡೈರೆಕ್ಟರ್. ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ. ಸೊ ಆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೂಡ ಗೆದ್ದು ಬರಲಿ. ಹಾಗೆ ಇಲ್ಲೂ ಕೂಡ ಅಂಥ ಪ್ರೀತಿಯ ವಿಚಾರಗಳನ್ನ ಎಷ್ಟು ನವಿರಾಗಿ ಹೇಳ್ಬೋದು, ಎಷ್ಟು ಹಸಿರಾಗಿ ಹೇಳ್ಬೋದು, ಎಷ್ಟು ಹೊಸದಾಗಿ ಹೇಳ್ಬೋದು.
ಇಂಥ ಪರಿಕಲ್ಪನೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ರಂಗಾಯಣ ರಘು ಸರ್. ನೀವಿದ್ರೆ 1 ಆನೆ ಬಲ ಅಲ್ಲ ಸರ್, 100 ಆನೆ ಬಲ ಸರ್. ಸಿನಿಮಾಗೆನೆ ನಾನು ಹೇಳ್ತಾ ಇರೋದು